ಸರ್ಕಾರ ಆಗ್ಬೇಕಾದ್ರೆ 272 MP ಆದ್ರ ಸರ್ಕಾರ ಆಗ್ತದ. ನೀವು ನಿಲ್ಲಿಸಿದಿ 230 ನಿಲ್ಸಿರಿ. ನೀವು ಕೇಳಕತ್ತೀರಿ ನಾವು ಕಾಂಗ್ರೆಸ್ ಬಂದ್ರ 1 ಲಕ್ಷ ರೂಪಾಯಿ ಮಹಿಳೆಯರು ಕೊಡ್ತೀನಿ ಅಂತ ಹೇಳ್ತೀವಿ. ಈ ದೇಶದಾಗ 65 ಕೋಟಿ ಮಹಿಳೆಯರು ಅದಾರ. 65 ಕೋಟಿ ಲಕ್ಷ ರೂಪಾಯಿ ಕೊಡಬೇಕು. ನಮ್ಮ ದೇಶದ ಬಜೆಟ್ ಇರೋದೇ 40 ಲಕ್ಷ ಕೋಟಿ. ಏನು ಹುಡುಕಿದ ಬಟಾಟಿದೇನು ಬದನೆಕಾಯಿ ಮಾಡ್ತಾರೆ, ಏನೂ ಇಲ್ಲ, ತಿಳಿನೇ ಇಲ್ಲ ಅದು. ಇಂಥ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀರಾ ನೀವು? ನೀವು ತಯಾರಿದ್ದೀರಿ ಪ್ರಧಾನಮಂತ್ರಿ ಮಾಡಕ್ಕೆ? ಇನ್ನೊಂದು ಕಾನೂನು ಮಾಡೋರು ಪಿತ್ರಾರ್ಜಿತ ಆಸ್ತಿ, ಏನು ಪಿತ್ರಾರ್ಜಿತ ಆಸ್ತಿ ಕರ ಅಂತ ಮಾಡೋರು ಅದಾರ. ಅಂದ್ರೆ ಶ್ಯಾಮ್ ಪಿತ್ರೋಡ ಕಾಂಗ್ರೆಸ್ನ ಪಾಲಿಸಿ ಮೇಕರ್. ಅಮೆರಿಕದಲ್ಲಿ ಒಂದು ಇಂಟರ್ವ್ಯೂ ಹೇಳ್ತಾನೆ, ಅಮೆರಿಕದಲ್ಲಿ ಒಂದು ಪಾಲಿಸಿ ಇದೆ, ಯಾರದೇ ಪಿತ್ರಾರ್ಜಿತ ಆಸ್ತಿ ಮಕ್ಕಳಿಗೆ ವರ್ಷ ಆಗ್ಬೇಕಾದ್ರೆ ಸರ್ಕಾರಕ್ಕೆ 55% ಇದು ಕೊಡಬೇಕು ಆಸ್ತಿ. ಅಂದ್ರೆ ನಿಮ್ಮ ಆಸ್ತಿ 10 ಎಕರೆ ಇತ್ತಂದ್ರ 5.5 ಎಕರೆ ಸರ್ಕಾರಕ್ಕೆ ನೀವು ಬಿಟ್ಟು 4.5 ಎಕರೆದಾಗ ನಿಮ್ಮ ಮಕ್ಕಳೆಲ್ಲ ಹಂಚ್ಕೋಬೇಕು. 10 ತೊಲಿ ಬಂಗಾರ ಇತ್ತಂದ್ರೆ 5.5 ತೊಲಿ ಸರ್ಕಾರ ಕೊಡ್ಬೇಕು. 4.5 ತೊಲಿ ಒಳಗೆ ನೀವು ಎಲ್ಲ ಕುಟುಂಬದವ್ರು ಹಂಚ್ಕೋಬೇಕು. ನಿಮ್ಮ ಮನೆಗೆ 2 TV ಇತ್ತು ಅಂದ್ರೆ 1 TV ಸರ್ಕಾರ ಕೊಡ್ಬೇಕು. ಆ ಟಿವಿ ಸ್ಟೆಬಿಲೈಸರ್ 55 ಅಂದ್ರೆ 1 ಸ್ಟೆಬಿಲೈಸರ್ ಕೊಡ್ಬೇಕು. ಈ ಕಡೆ ಟಿವಿದು ಅಂದ್ರೆ 55% ಆಗ್ತದೆ. 10 ಖರ್ಚಿಗೆ ಅಂದ್ರೆ 5.5 ಖರ್ಚಿಗೆ ಸರ್ಕಾರ ಕೊಡ್ಬೇಕು. 4.5 ಖರ್ಚಿಗೆ ನಿಮ್ಮ ಮನೆಯಾಗ ಇಟ್ಕೊಂಡು ಪಾಲ ಕೊಡ್ಬೇಕು. 10 ಚಮಚ ಆಯ್ತು ಅಂದ್ರೆ 5.5 ಚಮಚ ಅವ್ರಿಗೆ ಕೊಡ್ಬೇಕು. 4.5 ಚಮಚ ಅವಲ್ಲದಿರಾ ನೀವೆಲ್ಲರೂ? ನಿಮ್ಮನ್ನ ಹೊಲ ಎಲ್ಲ ಕೊಳ್ಳಕ್ಕೆ ಯಾರು ತಯಾರಿದ್ದೀರಾ? ಹಂಗಾದ್ರೆ ಏನ್ ಮಾಡ್ಬೇಕು ನೀವು? ಮೋದಿಯವ್ರಿಗೆ ವೋಟ್ ಹಾಕ್ಬೇಕು. ನರೇಂದ್ರ ಮೋದಿ ಬರ್ಲಿಲ್ಲ ಅಂದ್ರ ಈಗಾಗಲೇ ಕರ್ನಾಟಕ ಸಾಬರ ಸರ್ಕಾರ ಐತಿ. ಇಲ್ಲಿ ಹಿಂದೂಗಳ ಮೇಲೆ ದಿನನಿತ್ಯ ಮತ್ತು ನೀವೇನಾರ ಮಾಡಿ ಬಾಗಲಕೋಟೆ ಲೋಕಸಭಾದಾಗ ರೋಜಾ ಮಾಡುವಂತಂದ್ರೆ ನೀವು ರೋಜಾ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಗಜಕೇಸರಿ ಯೋಗ ಐತಿ. ಗಜಕೇಸರಿ ಯೋಗ ನಮ್ಮ ನರೇಂದ್ರ ಮೋದಿಯವರಿಗೆ ಆ ಯೋಗ ಇದ್ರೆ ರಾಯಂಬಗೆ ಕೊಡ್ತಾರ. ನಾವು ಪ್ರಧಾನಮಂತ್ರಿ ಆದ್ರೂ ಆಗಬಹುದು ನೋಡಿ. MP ಆಯ್ಸಿ ಬಂದಿಲ್ಲ ಬಾಗಲಕೋಟೆಗೆ ಪ್ರಧಾನಮಂತ್ರಿ. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರ ಗಾರ್ಡನ್ದಾಗ ನೀರು ಹೊಡಿಯಾಕ, ಸೋನಿಯಾ ಗಾಂಧಿ ಅವ್ರು ಪಾಂಡಿ ತಿಕ್ಲಕ್ ಬರತ್ತ, ಪ್ರಿಯಾಂಕಾ ಗಾಂಧಿ ಉಳ್ಳಾಗಡ್ಡಿ ಹೋಗಿ ಟೈಮ್ ಟೇಬಲ್ ಏನೂ ಇಲ್ಲ. ಪ್ರಧಾನಮಂತ್ರಿಗೆ ಹೋಗ್ಬಿಟ್ಟಾಳೆ ಅಮ್ಮ. ನೋಡ್ರಿ ಎಲ್ಲಿದೆ